अट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वैभागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ನಾರಾಯಣ ಪರಮದ ಮಹತ್ವವನ್ನ ಚಿತ್ರಣವನ್ನ ಇಲ್ಲಿಯವರೆಗಿನ ಹಿಂದಿನ ಪಾಠದ ಭಾವಾರ್ಥದ ಅನುಸಂಧಾನದಲ್ಲಿ ಇಬ್ಬರು ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಅವುಗಳ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದಾದ ನಂತರದಲ್ಲಿ ಭಗವಂತನನ್ನ ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವಿಶ್ವರೂಪಾಚಾರ್ಯರು ಯಾವ ರೀತಿಯಾಗಿ ಪರಮಾತ್ಮನ ರಕ್ಷಣೆ ನಮಗೆ ಎಲ್ಲ ದಿಕ್ಕುಗಳಿಂದ ಬರಬೇಕು ಅನ್ನೋದನ್ನ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಭಗವಂತ ನಮಗೆ ರಕ್ಷಣೆ ಮಾಡಲಿ. ಯಾವ ಪರಮಾತ್ಮ? ಗರುಡ ವಾಹನನಾಗಿ ನಮ್ಮನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಸದಾ ಸನ್ನದ್ಧನಾಗಿ ನಿಂತಹ ಈ ಅಗ್ನಿಶಾಮಕ ಸಿಬ್ಬಂದಿಗಳೆಲ್ಲ ಬೆಂಕಿ ಎಲ್ಲಾದರೂ ಹತ್ತಿದೆ ಅಂತ ಗೊತ್ತಾದ ತಕ್ಷಣದಲ್ಲಿ ಹೊರಟು ಬಿಡುತ್ತಾರೆ. ಹಾಗೆ ಸದಾ ಸನ್ನದ್ಧನಾಗಿದ್ದುಕೊಂಡು ನಮಗೆ ರಕ್ಷಣೆ ಮಾಡಲಿಕ್ಕೆ ಅಂತ ಗರುಡನ ಮೇಲೆ ಕುಳಿತಂತಹ, ಅಷ್ಟಭುಜಗಳಲ್ಲೂ ಕೂಡ ಒಂದೊಂದು ಆಯುಧಗಳನ್ನ ಹಿಡಿದುಕೊಂಡಿರುವಂತಹ ಪರಮಾತ್ಮ ಚಕ್ರ, ಶಂಖ, ಗದ, ಪದ್ಮ, ಗುರಾಣಿ, ಖಡ್ಗ, ಗದೆಯನ್ನ, ಬಾಣವನ್ನ, ಧನಸ್ಸನ್ನ, ಪಾಶವನ್ನ ಹಾಕಿ ಬಿಗಿದು ಎಳಿಲಿಕ್ಕೋಸ್ಕರವಾಗಿ ಒಟ್ಟು ಪಾಶಗಳನ್ನ, ಹೀಗೆ 8 ಆಯುಧಗಳನ್ನು ಧರಿಸಿಕೊಂಡಿದ್ದಾನೆ. ಬರೀ ಆಯುಧಗಳನ್ನು ಧರಿಸಿಕೊಂಡಿರೋದು ಅಷ್ಟೇ ಅಲ್ಲ, ಅಷ್ಟಸಿದ್ಧಿಗಳನ್ನು ಹೊಂದಿದ್ದಾನೆ. ಅಣಿಮಾ ಗರಿಮಾ ಚೈವ ಲಘಿಮಾ ಗರಿಮಾ ಲಘಿಮಾ ಗರಿಮಾ ತಥಾ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂಚ ಅಷ್ಟಭೂತಯಃ. ಅಣಿಮಾದಿ ಅಷ್ಟ ಸಂಪತ್ತುಗಳು ಅಂತ ಪ್ರಸಿದ್ಧವಾಗಿದೆ. ಒಂದೊಂದರ ಶಕ್ತಿಯನ್ನು ಕೂಡ ಇದರಲ್ಲಿ ಹೇಳ್ತಾರೆ. ಇದರಲ್ಲಿ ಅಣಿಮ ಬಹಳ ಚಿಕ್ಕ ರೂಪವನ್ನ ತಾಳುವಂತಹದ್ದು. ಪರಮಾಣುವಿನ ಗಾತ್ರಕ್ಕೆ ತನ್ನ ಶರೀರದ ಆಕಾರವನ್ನ ಕುಗ್ಗಿಸಿಕೊಂಡು ಯಾರಿಗೂ ಕಾಣದಂತೆ ನಮ್ಮ ಜೊತೆಯಲ್ಲಿ ಇರೋದು. ಈ ಅಣಿಮಾದಿ ಶಕ್ತಿಯನ್ನು ನಾವು ನೋಡಿರ್ತೇವೆ. ಪರಮಾತ್ಮ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ, ಆದ್ರೆ ಇದ್ದಿದ್ದು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಲಘಿಮ ತುಂಬಾ ಹಗುರವಾಗಿರ್ತಾನೆ. ನಾವು ಮಧ್ವಾಚಾರ್ಯರ ಕಥೆಯನ್ನ ಕೇಳುವ ಸಂದರ್ಭದಲ್ಲಿ ಒಬ್ಬ ಕುಂಟನ ಮೇಲೆ ಕುಳಿತುಕೊಂಡು ವಯಸ್ಕರಾದಂತಹ ಮಧ್ವಾಚಾರ್ಯರು ನಡೆದುಕೊಂಡು ಹೋದರೆ ಅನಾಯಾಸವಾಗಿ ಆ ಕೃಷ್ಣನ ಮಂದಿರದ ಸುತ್ತಲಿನಲ್ಲೂ ಕೂಡ ಅವನು ತಿರುಗಾಡ್ದ, ಪ್ರದಕ್ಷಿಣೆಯನ್ನು ಹಾಕಿದ. ಇದು ಸಾಧ್ಯವೋ? ಆಗತ್ತೆ. ಲಘಿಮಾ ಶಕ್ತಿ. ಗರುಡನ ಮೇಲೆ ಪರಮಾತ್ಮ ಕೂತಿದ್ದಾನೆ, ಇದು ಲಘಿಮಾ ಶಕ್ತಿ. ಇಡೀ ಪ್ರಪಂಚವನ್ನು ಹೊತ್ತಂತಹ ಪರಮಾತ್ಮ
ಗರುಡನ ಮೇಲೆ ಕುಳಿತಾಗ ಗರುಡನಿಗೆ ತನ್ನ ನಿಜವಾದ ಭಾರವನ್ನು ತೋರಿಸಿಬಿಟ್ಟ ಅಂತಂದ್ರೆ ಮೇಲ್ಗಡೆಯಲ್ಲಿ ಹಾರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆ ಗರುಡನ ಮೇಲೆ ಕೂತಂತಹ ಸಂದರ್ಭದಲ್ಲೂ ಲಘಿಮಾ ಶಕ್ತಿಯಿಂದ ಗರುಡನ ಮೇಲೆ ಕೂತಿದ್ದಾನೆ. ಇದು ಲಘಿಮಾ. ಗರಿಮ ಕೆಲವೊಂದಿಷ್ಟು ಸಂದರ್ಭದಲ್ಲಿ ತನ್ನ ಶಕ್ತಿಯನ್ನ ದುಪ್ಪಟ್ಟು ಹೆಚ್ಚಿಸೋದು. ಈ ಗರುಡನಿಗೆ ಒಂದು ಸಂದರ್ಭದಲ್ಲಿ ಅಹಂಕಾರ ಬಂದಿದೆ ಅಂತಾದಾಗ ತನ್ನ ಕಿರುಬೆರಳಿನ ಅಥವಾ ಭಾರವನ್ನ ಅವನ ಮೇಲೆ ಹಾಕ್ತಾನೆ. ಮೇಲೆ ಏಳಲಿಕ್ಕಾಗದಂತಹ ಒದ್ದಾಟವನ್ನ ಗರುಡ ಅನುಭವಿಸಿ, ತಪ್ಪಾಯ್ತು ದೇವ್ರೆ, ನಾನು ನಿನ್ನನ್ನು ಹೊತ್ತುಕೊಂಡು ಹೋಗ್ತೇನೆ ಎನ್ನುವ ಅಹಂಕಾರ ಬಂದಿತ್ತು, ಆ ಅಹಂಕಾರದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿದೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಇದು ಗರಿಮ. ಇಷ್ಟೇ ಅಲ್ಲದೇನೆ ನಾವು ಹಿಂದೆ ರಾಮಾಯಣದ ಕಥೆಯನ್ನ ಕೇಳುವಾಗಲೂ ಕೂಡ ಹೇಳಿದ್ದಿದೆ. ರಾವಣ ಬಂದು ಈ ಲಕ್ಷ್ಮಣನನ್ನ ಒಂದು ಶಕ್ತಿಯಾಯುಧವನ್ನು ಪ್ರಯೋಗ ಮಾಡಿ ಮೂರ್ಛೆಗೊಳಿಸಿರ್ತಾನೆ. ಆ ಸಂದರ್ಭದಲ್ಲಿ ಈ ಲಕ್ಷ್ಮಣನನ್ನ ತೆಗೆದುಕೊಂಡು ತನ್ನ ಅರಮನೆಯಲ್ಲಿ ಇಟ್ಟುಕೊಂಡು ಉಗ್ರರೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನ, ನಾಗರಿಕರನ್ನ ಅಪಹಾರ ಮಾಡಿಕೊಂಡು ತನ್ನ ಮನೆಯಲ್ಲಿ ಇಟ್ಟುಕೊಂಡು ಅಥವಾ ಎಲ್ಲೋ ಅವರನ್ನ ವಶದಲ್ಲಿ ಇಟ್ಟುಕೊಂಡು ತಮ್ಮ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವಂತೆ ಈ ಲಕ್ಷ್ಮಣನನ್ನು ತನ್ನ ಅರಮನೆಯಲ್ಲಿ ತಗೊಂಡು ಹೋಗಿ, ನಮಗೆ ಬೇಕಾದಂತಹ ಬಯಕೆಗಳನ್ನ ರಾಮನ ಮುಂದೆ ಇಡೋಣ, ಸುಮ್ಮನೆ ನಾವೇನ್ ಹೇಳ್ತೇವೋ ಅದಕ್ಕೆ ಒಪ್ಕೊಂಡು ಹೋಗಬೇಕಾಗತ್ತೆ ಅಂತ ರಣರಂಗದಲ್ಲಿ ಇದ್ದಂತಹ ಆ ಲಕ್ಷ್ಮಣನನ್ನ ಎತ್ತಿಕೊಳ್ಳಿಕ್ಕೆ ಅಂತ ರಾವಣ ಹೊರಟಾಗ ಆ ರಾವಣನನ್ನ ಸೋಲಿಸಬೇಕು. ರಾಮ ಇನ್ನೊಂದು ಕಡೆಯಲ್ಲಿದ್ದಾನೆ. ರಾಮ ಲಕ್ಷ್ಮಣನಿಗೆ ತನ್ನ ಮೂಲ ರೂಪದ ಚಿಂತನೆ ಬರುವಂತೆ ಶಕ್ತಿಯನ್ನು ಕೊಟ್ಟ. ಆ ಮೂಲ ರೂಪದ ಶಕ್ತಿ ವ್ಯಕ್ತವಾದಾಗ ಆ ಶೇಷದೇವರ ಅವತಾರನಾದಂತಹ ಲಕ್ಷ್ಮಣನನ್ನ, ಇಡೀ ಜಗತ್ತನ್ನು ಹೊತ್ತಂತಹ ಅವನನ್ನ ಹೊತ್ತಿಕೊಳ್ಳಿಕ್ಕೆ ಯಾರಿಗೂ ಆಗಲಿಲ್ಲ. ಲಕ್ಷ್ಮಣ ಕೈಲಾಸ ಪರ್ವತವನ್ನು ಎತ್ತಿ ಅಲ್ಲಾಡಿಸಿದಂಥವನು, ಅದರ ಕೆಳಗಡೆಯಲ್ಲಿ ಬಿದ್ದು ಒದ್ದಾಡಿದವನು, ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಬೇಕು ಅಂತ ತನ್ನ 20 ಕೈಗಳಿಂದ ಬಹಳ ಪ್ರಯಾಸ ಪಟ್ಟು ಎತ್ತಕ್ಕೆ ಹೋದರೆ ಅವನ ಒಂದು ಕೂದಲನ್ನು ಕೊಂಕಸ್ಲಿಕ್ಕಾಗ್ಲಿಲ್ಲ. ಬಹಳ ದುಃಖಪಟ್ಟು ಅವನನ್ನು ಅಲ್ಲಿಯೇ ಬಿಟ್ಟು ಹೋದ. ಇದು ಗರಿಮಾ ಶಕ್ತಿ. ಅಂದ್ರೆ ತನ್ನಲ್ಲಿರುವ ಭಾರವನ್ನ ಯಾರಿಗೂ ಎತ್ತಲಿಕ್ಕಾಗದಷ್ಟು ಭಾರವನ್ನಾಗಿ ಮಾಡಿಕೊಳ್ಳೋದು, ತನ್ನನ್ನ ಎತ್ತಲಿಕ್ಕೆ ಯಾರಿಗೂ ಆಗದೇ ಇರೋಷ್ಟು ಭಾರವನ್ನ ಕೊಡೋದು. ಪ್ರಾಪ್ತಿ ಅಂತಂದ್ರೆ ನಮಗೆಲ್ಲಾದ್ರೂ ಕೆಲವು ಮನಸ್ಸಿರುತ್ತೆ, ನಮಗೇನಾದ್ರೂ ಅದೃಶ್ಯ ಶಕ್ತಿ ಇತ್ತು ಅಂತಂದು ಹೇಳಿದ್ರೆ ಯಾವ ಈ ಲೈನಲ್ಲಿ ನಿಂತ್ಕೊಳ್ಳೋದು, ಇದು ಯಾವುದು ಇಲ್ಲದೇನೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಬಿಟ್ರೆ ಆಯ್ತು, ನಮ್ಮನ್ನು ಯಾವ ಚೆಕಿಂಗ್ ಕೌಂಟರಲ್ಲೂ ಕೂಡ ನಿಲ್ಲಿಸದೇ ಇರ್ಲಿ ಅಂತ ನಮಗೆಲ್ಲ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಈ ಚೆಕಿಂಗಿನ ಹಾವಳಿಯಿಂದ ಸಾಕಾಯ್ತಪ್ಪ, ಎಷ್ಟು ಕಡೆ ಚೆಕಿಂಗ್ ಮಾಡ್ತಾರೆ ಅಂತ ಕೆಲವೊಮ್ಮೆ ಅನ್ನಿಸಿಬಿಡುತ್ತೆ. ಬಹಳಷ್ಟು ಕಾಯ್ಬೇಕಾದ ಸಂದರ್ಭಗಳು ಬರುತ್ತೆ. ಇದ್ಯಾವುದು ಬೇಡ, ನಾವು ಅನ್ಕೊಂಡಲ್ಲಿ ದಿಢೀರ್ ಅಂತ ಹೋಗಿ ಕೂತು ಬಿಟ್ರೆ ಸಾಕು ಅಂತ ಕೆಲವೊಮ್ಮೆ ಮನಸ್ಸಿನಲ್ಲಿ ಭಾವನೆ ಬಂದಿರತ್ತಲ್ಲ, ಅದನ್ನ ಮಾಡುವ ಶಕ್ತಿಯೇ ಪ್ರಾಪ್ತಿ. ತಾನು ಯಾವ ಪ್ರದೇಶಗಳಿಗೆ ಹೋಗ್ಬೇಕು ಅಂತ ಅಂದುಕೊಂಡ್ರು ಯಾವುದೇ ನಿರ್ಬಂಧಗಳಿಲ್ಲದೇನೆ ಯಾವುದೇ ಪ್ರದೇಶಕ್ಕೆ ಹೇಗೆ ಬೇಕಾದರೂ ಅಂದುಕೊಂಡ ಕ್ಷಣದಲ್ಲಿ ಹೋಗುವ ಶಕ್ತಿಯನ್ನ ಪ್ರಾಪ್ತಿ ಅಂತ ಕರೀತಾರೆ. ಪ್ರಾಕಾಮ್ಯ, ಏನೋ ಒಂದು ಬಯಸಿರ್ತಾರೆ, ಅಯ್ಯೋ ಇದು ಆಗ್ಬೇಕು ಅಂತ ಅನ್ಕೊಂಡಿದ್ದೇನೆ, ಎಷ್ಟು ದಿವಸ ಆಯ್ತು ನೋಡ್ಲಿಕ್ಕೆ ಆಗ್ಲಿಲ್ಲ, ಮಾಡ್ಲಿಕ್ಕೆ ಆಗಿಲ್ಲ ಅಂದುಕೊಳ್ತೇವಲ್ಲ, ಆ ರೀತಿಯಾಗಿ ಇಲ್ಲದೇನೆ ಪ್ರಾಕಾಮ್ಯ, ತಾನು ಬಯಸಿದ್ದೆಲ್ಲವನ್ನು ಕೂಡ ಪಡೆಯುವಂತಹ ಸಾಮರ್ಥ್ಯ. ಅಂದುಕೊಂಡೆ ಆಗ್ಲಿಲ್ಲ, ಇಲ್ವೇ ಇಲ್ಲ, ತಾನು ಬಯಸಿದ್ದೆಲ್ಲವನ್ನು ಕೂಡ ಪಡೆಯುವ ಸಾಮರ್ಥ್ಯವನ್ನ ಪ್ರಾಕಾಮ್ಯ ಅಂತ ಕರೀತಾರೆ. ವಶಿತ್ವ, ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ, ಎಲ್ಲರನ್ನ ತನ್ನ ವಶದಲ್ಲಿ ತಾನು ಹೇಳುವಂತೆ ಕೇಳುವಂತೆ ಮಾಡುವಂತಹ ಸಾಮರ್ಥ್ಯ ವಶಿತ್ವ. ತನ್ನ ವಶರನ್ನಾಗಿ ಮೂಗುಟ್ಟುವ ಹಾಗೆ, ಈ ಹಾವಾಡಿಗ ಹೇಗೆ ಹಾವನ್ನ ತನ್ನ ಸಂಗೀತಕ್ಕೆ ತಕ್ಕಂತೆ ಆಡುವಂತೆ ಮಾಡಿರ್ತಾನೋ, ತನ್ನ ಇಶಾರೆಗೆ ತಕ್ಕಂತೆ ಕುಣಿಯುವ ಹಾಗೆ ಮಾಡ್ತಾನೋ, ಹಾಗೆ ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು.
ಇದನ್ನ ವಶಿತ್ವ ಅಂತ ಕರೀತಾರೆ. ಈಶಿತ್ವ, ಎಲ್ಲರ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸಿಕೊಳ್ಳೋದು, ಇದನ್ನ ಈಶಿತ್ವ ಅಂತ ಕರೀತಾರೆ. ಇಂತಹ ಅಷ್ಟೈಶ್ವರ್ಯಗಳು ಅಣಿಮ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂಚ ಅಷ್ಟಭೂತಯ. ಇದು ಅಷ್ಟ ಐಶ್ವರ್ಯಗಳು ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತಹದ್ದು. ಕೆಲವೊಂದಿಷ್ಟು ಜನ ತಪಸ್ಸಿನಿಂದ ಇದರಲ್ಲಿ ಒಂದೊಂದು ಐಶ್ವರ್ಯವನ್ನು ಪಡಿಲಿಕ್ಕೆ ಅಂತ ಅಮೋಘವಾದ ಸಾಧನೆಗಳನ್ನು ಮಾಡ್ತಾರೆ. ಆದ್ರೆ ಪರಮಾತ್ಮನಿಗೆ ಈ ಅಷ್ಟೈಶ್ವರ್ಯಗಳು ಸಹಜವಾಗಿದೆ, ಅಪರಿಮಿತವಾಗಿ ಇದೆ. ಬೇರೆಯವರಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ಊಹಿಸ್ತೇವೋ ಆ ಊಹೆಗೂ ನಿಲುಕಲಾರದಷ್ಟು ಒಂದೊಂದು ಶಕ್ತಿಯು ಅಪರಿಮಿತವಾಗಿ, ನಮ್ಮ ಯೋಚನೆಗೂ ನಿಲುಕಲಾರದಷ್ಟು ಪರಮಾತ್ಮನಲ್ಲಿ ಈ ಅಷ್ಟೈಶ್ವರ್ಯಗಳು ಇವೆ. ಇಂತಹ ಅಷ್ಟೈಶ್ವರ್ಯಗಳಿಂದ ತುಂಬಿದ ಈ ಪರಮಾತ್ಮ ಗರುಡನ ಮೇಲೆ ನಿಧಾನವಾಗಿ ತನ್ನ ಭಾರವನ್ನ ಹಾಕದೇನೆ ಲಘಿಮಾ ಶಕ್ತಿಯಿಂದ ಗರುಡನ ಮೇಲೆ ಕುಳಿತಂತಹ ಪರಮಾತ್ಮ ಪ್ರಾಪ್ತಿ, ಯಾರನ್ನ ಯಾವ ಕ್ಷಣದಲ್ಲೂ ಕೂಡ ಸಮೀಪಿಸಬಲ್ಲದಂತಹ ಸಾಮರ್ಥ್ಯ ಇರುವಂತಹ ಪರಮಾತ್ಮ, ಯಾವ ಪ್ರದೇಶಕ್ಕೂ ಯಾವ ತಡೆಯಿಲ್ಲದೇನೆ ಪ್ರವೇಶ ಮಾಡಬಲ್ಲಂತಹ ಸಾಮರ್ಥ್ಯ ಉಳ್ಳಂತಹ ಪರಮಾತ್ಮ ಗರುಡನ ಮೇಲೆ ಕೂತಿದ್ದಾನಲ್ಲ, ಅಂತಹ ಗರುಡನ ಮೇಲೆ ಕೂತಂತಹ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ಲಿ. ಅವನಲ್ಲಿ ಈ ಅಷ್ಟೈಶ್ವರ್ಯಗಳಿವೆ, ಅಷ್ಟ ಕೈಗಳಲ್ಲಿ ಅಷ್ಟ ಆಯುಧಗಳನ್ನು ಧರಿಸಿಕೊಂಡಿದ್ದಾನೆ. ಇಂತಹ ಪರಮಾತ್ಮ ನಾನು ಎಷ್ಟೇ ದೂರದಲ್ಲಿರಬಹುದು, ಬಹಳ ಹತ್ತಿರದಲ್ಲಿರ್ತೇವೆ ಪರಮಾತ್ಮನಿಗೆ, ನಮ್ಮ ಹೃದಯದಲ್ಲಿಯೇ ವಾಸ ಮಾಡ್ತಾ ಇರ್ತಾನೆ. ತುಂಬಾ ಹೃದಯದ ಸಮೀಪದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಕಾರಣದಿಂದಲೇ ನಮಗೆ ಅವನ ಮೇಲೆ ಅವಜ್ಞೆ ಆಗಿದೆ. ಅತಿ ಪರಿಚಯ ದವಜ್ಞಾ ಭವತಿ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅತಿ ಪರಿಚಯ ದವಜ್ಞಾ ಭವತಿ ವಿಶಿಷ್ಟೇಪಿ ವಸ್ತುನಿ ಪ್ರಾಯ ಲೋಕ ಪ್ರಯಾಗವಾಸಿ ಕೂಪ ಸ್ನಾನಂ ಸದಾ ಕರೋತಿ. ನಾವೆಲ್ಲ ಗಂಗಾ ಸ್ನಾನ ಅಂತ ಅಂದುಕೊಂಡು ಇಲ್ಲಿನಿಂದ ಪ್ರಯಾಗಕ್ಕೆ, ಕಾಶಿಗೆ, ಹರಿದ್ವಾರಕ್ಕೆ, ಬದರಿ ಕ್ಷೇತ್ರಗಳಿಗೆಲ್ಲ ಹೋಗಿ ಅಲ್ಲಿ ತೀರ್ಥ ಸ್ನಾನ ಅಂತ ಎಷ್ಟು ಪವಿತ್ರವಾದ ನದಿ ಅಂತ ಅಲ್ಲೆಲ್ಲ ಸ್ನಾನವನ್ನು ಮಾಡಿಕೊಂಡು ಬಾಟ್ಲಿಗಳಲ್ಲಿ ತಮಿಗೆಗಳಲ್ಲಿ ಗಂಗಾ ನದಿಯ ನೀರನ್ನು ತುಂಬಿಕೊಂಡು ಇಲ್ಲಿ ಬಂದು ಎಲ್ಲರಿಗೂ ಕೂಡ ಅದರ ಪ್ರೋಕ್ಷಣೆ ಮಾಡಿ ನೀವೆಲ್ಲ ಪವಿತ್ರರಾದ್ರಿ ಅಂತ ಹೇಳಿ ನಾವು ಆ ಭಾವನೆಯನ್ನು ಹೊಂದುತ್ತೇವೆ. ಯಾಕೆ ಅಂತಂದ್ರೆ ನಮಗೂ ಗಂಗಾ ನದಿಗೂ ಬಹಳ ದೂರ ಇದೆ ಅಲ್ಲ, ಅದಕ್ಕೆ. ಆದರೆ ಯಾರು ಆ ಗಂಗಾ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವರು ಪ್ರತಿನಿತ್ಯದಲ್ಲಿ ಬಾವಿ ಸ್ನಾನವನ್ನೇ ಮಾಡೋದು ಅಥವಾ ಟ್ಯಾಪ್ ನಲ್ಲಿ ಸ್ನಾನವನ್ನೇ ಮಾಡೋದು. ಆ ಪ್ರತಿನಿತ್ಯದಲ್ಲಿ ಗಂಗಾ ನದಿಗೆ ಹೋಗಿ ಸ್ನಾನವನ್ನು ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅತಿ ಪರಿಚಯ ಅವಜ್ಞಾ ಭವತಿ. ಅತಿ ಸಾಮೀಪ್ಯ ಇತ್ತು ಅಂತಂದ್ರೆ ಜನರಲ್ಲಿ ಅವಜ್ಞಾ ಬುದ್ಧಿ ಬಂದ್ಬಿಡತ್ತೆ. ಉಡುಪಿ ಕ್ಷೇತ್ರದಲ್ಲಿರೋರು ಪ್ರತಿನಿತ್ಯದಲ್ಲಿ ಹೋಗಿ ಕೃಷ್ಣನ ದರ್ಶನವನ್ನು ಪಡಿತಾರೇನು? ಸಾಧ್ಯ ಇಲ್ಲ, ಹೋಗೋದಿಲ್ಲ. ಯಾಕೆಂದ್ರೆ ಅತಿ ಪರಿಚಯ ಅವಜ್ಞಾ ಭವತಿ. ತುಂಬಾ ಸಮೀಪದಲ್ಲಿ ಇದೆ ಅಂತಾದ್ರೆ ಅದು ಬಹಳ ವಿಶಿಷ್ಟವಾದ ವಸ್ತು ಆಗಿದ್ರೂ ಕೂಡ ಅದರಲ್ಲಿ ನಮಗೆ ಅವಜ್ಞಾ ಭಾವನೆ ಬಂದ್ಬಿಡತ್ತೆ. ಅಯ್ಯೋ ಇದೇನು ಮಾಡೀತು, ಇದು ನಮ್ಮದೇ ಅಲ್ವಾ, ಎಲ್ಲಿ ಹೋಗತ್ತೆ ಅನ್ನುವ ಅವಜ್ಞಾ ಬುದ್ಧಿಯಿಂದ ಆ ವಸ್ತುವಿನಲ್ಲಿ ತಿರಸ್ಕಾರದ ಭಾವನೆ ಬಂದುಬಿಡತ್ತೆ. ಹಾಗೆ ನಮಗೆ ನಮ್ಮ ಹೃದಯದಲ್ಲಿಯೇ ಯಾವಾಗಲೂ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ. ಆದ್ರೆ ವಾಸ ಮಾಡ್ತಾ ಇದ್ದಾನೆ ಅನ್ನುವ ಜ್ಞಾನ ನಮಗಿಲ್ಲ. ಅಷ್ಟೇ ಅಲ್ಲದೇನೆ ಇಲ್ಲೇ ಇದ್ದಾನಲ್ಲ ಅನ್ನುವ ಅವಜ್ಞಾ ಬುದ್ಧಿ ಇದೆ. ಆ ಅವಜ್ಞಾ ಬುದ್ಧಿ ಇರೋದ್ರಿಂದ ಪರಮಾತ್ಮ ನಮಗೆ ರಕ್ಷಕನಾಗಿಲ್ಲ. ಆ ಕಾರಣದಿಂದ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡುವಂತ ಗಟ್ಟಿಯಾಗಿ ಈ ರೀತಿಯಾಗಿ ಗರುಡನ ಮೇಲೆ ಕುಳಿತಂತಹ 8 ಕೈಗಳಲ್ಲಿ ಶಂಖ, ಚಕ್ರ, ಗುರಾಣಿ, ಗದೆ, ಖಡ್ಗ, ಬಿಲ್ಲು, ಬಾಣ, ಪಾಶ ಇವೆಲ್ಲವನ್ನು ಧರಿಸಿಕೊಂಡಂತಹ ಪರಮಾತ್ಮ ಕೂತಿದ್ದಾನೆ. ಇಂತಹ ಪರಮಾತ್ಮನೇ, ಅಷ್ಟಸಿದ್ಧಿಗಳನ್ನ ಪಡೆದಂತಹ ಪರಮಾತ್ಮನೇ ನನಗೆ ಎಲ್ಲ ಪ್ರಕಾರದಿಂದಲೂ ಎಲ್ಲ ಕಡೆಯಿಂದಲೂ ಬರುವ ಆಪತ್ತುಗಳಿಂದ ಪರಿಹಾರ ಮಾಡಿ ನನ್ನನ್ನ ರಕ್ಷಣೆ ಮಾಡು. ಹರಿಹಿ ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ. ದರ, ಅರಿ, ಚರ್ಮ, ಅಸಿ, ಗದೆ, ಗದ, ಇಶು, ಚಾಪ, ಪಾಶಾನ್ ದಧಾನಃ ಅಷ್ಟಗುಣಃ ಅಷ್ಟಬಾಹು. ಪರಮಾತ್ಮ ಎಲ್ಲ ಕಡೆಯಿಂದಾಗಿ ಹರಿಹಿ ವಿದಧ್ಯಾತ್ ಮಮ ಸರ್ವ ರಕ್ಷಾಂ, ಸರ್ವ ಪ್ರಕಾರದಿಂದಲೂ ಪರಮಾತ್ಮ ನನ್ನ ರಕ್ಷಣೆಯನ್ನು ಕೊಡ್ಲಿ. ಹೇಗಿದ್ದಾನವನು? ಪತಗೇಂದ್ರ ಪೃಷ್ಠೆ ನ್ಯಸ್ತಾಂಗ್ರಿ ಪದ್ಮಃ. ಪತಗೇಂದ್ರ ಪಕ್ಷಿ ಶ್ರೇಷ್ಠನಾದ ಗರುಡನ ಮೇಲೆ ತನ್ನ ಪಾದ ಕಮಲಗಳನ್ನಿಟ್ಟು
ನಿರಂತರವಾಗಿ ಭಕ್ತರು ಯಾವಾಗ ಕರೀತಾರೋ, ಯಾವಾಗ ಓಡಿ ಅವರ ಬಳಿಯಲ್ಲಿ ಹೋದೇನೋ ಅಂತ ಕಾಯ್ತಾ ಇದ್ದಾನೆ. ಅಂತಹ ಗರುಡನ ಮೇಲೆ ಕುಳಿತಂತಹ ಪರಮಾತ್ಮ ನನ್ನನ್ನ ಕಾಪಾಡಲಿ. ಅಷ್ಟಬಾಹು, 8 ಕೈಗಳಿದೆ ಆ ಪರಮಾತ್ಮನಿಗೆ. 8 ಕೈಗಳಲ್ಲಿ 8 ಆಯುಧಗಳನ್ನು ಹಿಡಿದುಕೊಂಡಿದ್ದಾನೆ. ಅದನ್ನೇ ದರ ಅಂದ್ರೆ ಶಂಖ, ಅರಿ ಅಂತಂದ್ರೆ ಚಕ್ರ, ಚರ್ಮ ಅಂತಂದು ಹೇಳಿದ್ರೆ ಗುರಾಣಿ ಅಂತಂದ್ರೆ ಯಾರಾದ್ರೂ ಆಕ್ರಮಣ ಮಾಡಿದ್ರು ಅಂತಂದ್ರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಅಂತ ಹಿಡಿಯುವಂತಹ ರಕ್ಷಾ ಕವಚ ಗುರಾಣಿ. ಅಸಿ ಅಂತಂದು ಹೇಳಿದ್ರೆ ಕತ್ತಿ, ಗದ ಎಂಬಂತಹ ಒಂದು ಆಯುಧ, ಇಶು ಬಾಣ, ಚಾಪ ಧನುಸ್ಸು, ಪಾಶ ಅಂತ ಇನ್ನೊಬ್ಬರನ್ನ ಕಟ್ಟಿ ಹಾಕ್ಲಿಕ್ಕೆ ಅಂತ ಹಿಡಿದುಕೊಳ್ಳುವ ಯಮಪಾಶ ಅಂತ ಕೇಳಿದ್ದೇವಲ್ಲ, ಆ ತರದ ವಿಷ್ಣು ಪಾಶ. ಇಂತಹ 8 ಆಯುಧಗಳನ್ನ ತನ್ನ 8 ಕೈಗಳಲ್ಲಿ ಧರಿಸಿದಂತಹ ಅಷ್ಟ ಗುಣ, ಅಷ್ಟ ಸಿದ್ಧಿಗಳಿಂದ ಸಹಿತನಾದಂತಹ ಪರಮಾತ್ಮ ಯಾವಾಗ್ಲೂ ಗರುಡನ ಮೇಲೆ ನಿಂತುಕೊಂಡು ಯಾವಾಗ ಇವರ ರಕ್ಷಣೆಯನ್ನು ಮಾಡ್ಲಿ ಅಂತ ಕಾಯ್ತಾ ಇದ್ದಾನೆ. ಅಂತಹ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ಲಿ. ಇದು ಸಾಮಾನ್ಯವಾಗಿ ಹೇಳಿ ಇಷ್ಟೇ ಅಲ್ಲ, ನಮಗೆ ಎಲ್ಲೆಲ್ಲಿ ಏನೇನು ಆಪತ್ತುಗಳು ಬರಬಹುದೋ ಆ ಎಲ್ಲ ಆಪತ್ತಿನಿಂದಲೂ ರಕ್ಷಣೆ ಮಾಡ್ಲಿ. ನಾವು ನೀರಿನಲ್ಲಿ ಹೋಗ್ತಾ ಇರಬಹುದು, ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರಬಹುದು, ಆ ಸಂದರ್ಭದಲ್ಲೂ ಪರಮಾತ್ಮ ನಮ್ಮನ್ನ ಕಾಪಾಡಬೇಕು. ನೆಲ, ಜಲ, ಭೂಮಿ, ನೆಲ, ಭೂಮಿ, ಆಕಾಶ 3 ಕಡೆಯಲ್ಲೂ ಪರಮಾತ್ಮ ಕಾಪಾಡಲಿ. ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾವಟು ವಾಮನೋ ವ್ಯಾತ್ ತ್ರಿವಿಕ್ರಮಃ ಖೇವತು ವಿಶ್ವರೂಪಃ ಮತ್ಸ್ಯಮೂರ್ತಿ ಮಾಂ ಜಲೇಶು ರಕ್ಷತು. ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಜಲದಲ್ಲಿ ನಮಗೆ ಯಾವ್ಯಾವ ಜಲಚರಗಳಿಂದ ಆಪತ್ತು ಬಂದು ಒದಗಬಹುದೋ, ವರುಣನ ಪಾಶದಿಂದಾಗಿ ಅಲ್ಲಿ ಏನು ಅಪಹಾರ ಆಗಬಹುದೋ, ವರುಣನಿಂದ ಅನೇಕ ಜನ ಪ್ರಾಣವನ್ನು ಕಳೆದುಕೊಂಡವರಿದ್ದಾರೆ, ಸಮುದ್ರದ ತೆರೆಗಳಿಗೆ ಹೊಡೆದುಕೊಂಡು ಹೋದವರಿದ್ದಾರೆ, ಸುನಾಮಿ ಸಂದರ್ಭದಲ್ಲಿ ನದಿಯ ಪ್ರವಾಹಕ್ಕೆ, ಸಮುದ್ರಗಳ ದೊಡ್ಡ ದೊಡ್ಡ ತೆರೆಗಳಿಗೆ ಕೊಚ್ಚಿಕೊಂಡು ಹೋದವರು ಬೇಕಾದಷ್ಟು ಜನ ಇದ್ದಾರೆ. ಯಾವುದೇ ನಾವು ತೀರ್ಥಕ್ಷೇತ್ರಗಳಲ್ಲಿ ನದಿಯಲ್ಲಿ ನಾವು ಸ್ನಾನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವಂತಹ ನದಿ ಅಭಿಮಾನಿ ದೇವತೆಗಳ ಕೋಪಕ್ಕೆ ತುತ್ತಾಗದೇನೆ ಅಲ್ಲಿರುವ ಜಲಚರಗಳಿಂದ ಯಾವುದೇ ಹಾನಿ ಆಗದೇ ಇರುವಂತೆ ನಮ್ಮನ್ನ ರಕ್ಷಣೆ ಮಾಡಿ ಪರಮಾತ್ಮ ಮತ್ಸ್ಯಮೂರ್ತಿಯಾದವನು ನನ್ನನ್ನ ರಕ್ಷಿಸಲಿ. ಯಾದೋ ಗಣೇಭ್ಯ ಅಂತಂದು ಹೇಳಿದ್ರೆ ನದಿಯಲ್ಲಿ ಸಂಚಾರ ಮಾಡುವ ಜಲಚರಗಳು, ನೀರಿನಲ್ಲಿ ವಾಸ ಮಾಡುವ ಜಲಚರಗಳಿಂದ ಏನು ಆಪತ್ತು ಬಂದೊದಗಬಹುದೋ ಅದರಿಂದ ಪರಮಾತ್ಮ ನನ್ನನ್ನ ರಕ್ಷಣೆ ಮಾಡ್ಲಿ. ಸ್ಥಳೇ ಚ ಮಾಯಾ ವಟು ವಾಮನೋ ವ್ಯಾತ್. ಮಾಯಾವಟು ಅಂತಂದ್ರೆ ಮಾಯಾ ಅನ್ನೋದಕ್ಕೆ ಸ್ವೇಚ್ಛೆಯಿಂದಾಗಿ ವಟುವಿನ ರೂಪವನ್ನು ಧರಿಸಿಕೊಂಡು ಬಂದಂತಹ ಆ ವಾಮನ ರೂಪಿಯಾದಂತಹ ಪರಮಾತ್ಮ ಭೂಮಿಯಲ್ಲಿ ನನ್ನನ್ನ ರಕ್ಷಣೆ ಮಾಡ್ಲಿ. ಯಾಕೆ ಅಂತಂದ್ರೆ ಭೂಮಿಯನ್ನ ದಾನ ಬೇಡಿ ಆ ಬಲಿಯನ್ನ ಪಾತಾಳಕ್ಕೆ ನೂಕಿದವನು. ದೇವತೆಗಳಿಗೆಲ್ಲ ದೊಡ್ಡ ಆಪತ್ತು ಬಂದಾಗ ಆ ದೇವತೆಗಳನ್ನು ರಕ್ಷಣೆ ಮಾಡಬೇಕು, ಬಲಿಯ ಅಹಂಕಾರವನ್ನು ಮುರಿಯಬೇಕು ಎಂಬಂತಹ ಉದ್ದೇಶದಿಂದ ಪರಮಾತ್ಮ ಅಜಿನ ದಂಡ ಕಮಂಡಲು ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ. ಅತ್ಯಂತ ಪವಿತ್ರವಾದ ಅಜಿನ ದಂಡ ಕಮಂಡಲು, ಬ್ರಹ್ಮಚಾರಿಗೆ ಇರಬೇಕಾದಂತಹ ಲಕ್ಷಣಗಳಿಂದ ಸಹಿತನಾದಂತಹ ವಾಮನ ರೂಪಿಯಾದಂತಹ ಪರಮಾತ್ಮ ಬಂದು ಆ ಬಳಿಯಲ್ಲಿ ಭೂದಾನವನ್ನ ಬೇಡಿ 3 ಹೆಜ್ಜೆಗಳಿಂದ ಅವನ ಎಲ್ಲ ಸಂಪತ್ತನ್ನು ದಾನವನ್ನ ಕೊಂಡು ಅವನಲ್ಲಿದ್ದ ಅಹಂಕಾರವನ್ನು ಕೂಡ ಸ್ವೀಕಾರ ಮಾಡಿ ಬಲಿಯನ್ನ ತನ್ನ ಭಕ್ತಗಣದಲ್ಲಿ ಸೇರಿಸಿಕೊಂಡ, ಇಂದ್ರನನ್ನ ಕಾಪಾಡಿದ. ಹಾಗೆ ಸ್ಥಳದಲ್ಲಿ ಈ ಭೂಮಿಯಲ್ಲಿ ದಾನವನ್ನು ಬೇಡಿ ಇಡೀ ಭೂಮಿಯನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಂತಹ ವಾಮನ ರೂಪಿಯಾದಂತಹ ಪರಮಾತ್ಮ ಭೂಮಿಯಲ್ಲಿ ಯಾವ ಯಾವ ಆಪತ್ತುಗಳು ನಮಗೆ ಸಂಭಾವಿತವಾಗಿದೆಯೋ ಆ ಎಲ್ಲ ಆಪತ್ತುಗಳಿಂದ ರಕ್ಷಣೆ ಮಾಡ್ಲಿ. ತ್ರಿವಿಕ್ರಮ ಖೇವತು ವಿಶ್ವರೂಪಃ. ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ವ್ಯಾಪ್ತನಾಗಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ. ಬರೀ ಭೂಮಿ ಅಷ್ಟೇ ಅಲ್ಲ, ಆಕಾಶದಲ್ಲೂ ವ್ಯಾಪಿಸಿರಿ,
ಆಕಾಶವನ್ನು ಅಳೆದು ನಿನ್ನ ಎಲ್ಲ ಸಂಪತ್ತು ನನ್ನದು ಅಂತ ಬಲಿಯ ಬಳಿಯಲ್ಲಿ ಹೇಳಿದ ರೂಪ ತ್ರಿವಿಕ್ರಮ ರೂಪ. ವಾಮನನಾಗಿ ಬಂದ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ. ಹಾಗಾದರೆ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪ್ತವಾದಂತಹ ಪರಮಾತ್ಮನ ರೂಪ ತ್ರಿವಿಕ್ರಮ ರೂಪ. ಅಂತಹ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನೇ ನೀನು ನನ್ನನ್ನ ಆಕಾಶದಲ್ಲಿ ಕಾಪಾಡು. ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ನಿಧಾನವಾಗಿ ಏನೂ ತೊಂದರೆ ಇಲ್ಲದೆ ಇರೋ ತರ ಸಾಫ್ಟ್ ಲ್ಯಾಂಡಿಂಗ್ ಮಾಡಿಸು ನಮ್ಮನ್ನ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ದೇವತೆಗಳು ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಬರೀ ಭೂಮಿಯಲ್ಲಿ ಅಷ್ಟೇ ಯುದ್ಧ ಅಲ್ಲ, ರಾಕ್ಷಸರ ಜೊತೆಯಲ್ಲಿ ಆಕಾಶದಲ್ಲಿ ಯುದ್ಧವನ್ನು ಮಾಡಬೇಕಾಗಿರುತ್ತೆ. ಅಂತಹ ಅನೇಕ ಸಂದರ್ಭಗಳಲ್ಲಿ ಪರಮಾತ್ಮ ನೀನು ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಯಾಗಿದ್ದು ನಮ್ಮನ್ನು ರಕ್ಷಿಸುವಂತ ಇಂದ್ರದೇವರು ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾವಟು ವಾಮನೋ ವ್ಯಾತ್ರಿವಿಕ್ರಮಃ ಖೇವತು ವಿಶ್ವರೂಪಃ ದುರ್ಗೇಶ್ವಟವ್ಯಾಧಿ ಮುಖಾದಿಷು ಪ್ರಭುಃ ಪಾಯಾನ್ ನೃಸಿಂಹೋ ಸುರಯೂಥ ಪಾರಿಃ ವಿಮುಂಚತೋ ಯಸ್ಯ ಮಹಟ್ಟಹಾಸಂ ದಿಶೋ ವಿನೇದುರ್ನ್ಯಪತಂಶ್ಚ ಗರ್ಭಾಃ. ಇನ್ನ ದುರ್ಗಮವಾದಂತಹ ಅರಣ್ಯ ಭೂಮಿಯಲ್ಲಿ ಅಥವಾ ರಣಭೂಮಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಡೀತಾ ಇದ್ದೇವೆ ಅಂತಾದರೆ, ಇಂತಹ ಘೋರವಾದ ಪರಿಸ್ಥಿತಿಯಲ್ಲಿ ರಾತ್ರಿ ಸಂದರ್ಭದಲ್ಲಿ ಯಾರೂ ಇಲ್ಲ, ಒಬ್ಬರೇ ಪ್ರಯಾಣ ಮಾಡ್ತಾ ಇದ್ದೇವೆ, ನರಸಿಂಹ ರೂಪಿಯಾದ ಪರಮಾತ್ಮನೇ ನೀ ನಮ್ಮನ್ನ ಕಾಪಾಡು. ಅಥವಾ ಈ ಸಂಸಾರವೆಂಬ ಗೊಂಡಾರಣ್ಯದಲ್ಲಿ, ಈ ಸಂಸಾರದ ದೊಡ್ಡ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಗೊಂಡಾರಣ್ಯ ಇದು, ಮರುಭೂಮಿ. ಈ ಮರುಭೂಮಿಯಲ್ಲಿ ಅಥವಾ ಬರೀ ದುಃಖಗಳೇ ಕಂಡಿರುವಂತಹ, ಸುಖದ ಲವಲೇಶವೂ ಇಲ್ಲದೆ ಇರುವಂತಹ, ಸೂರ್ಯನ ಕಿರಣಗಳು ಭೂಮಿಗೆ ಮುಟ್ಟದೇ ಇರುವಂತಹ ಕಾಡುಗಳು ಅಂತಿವೆಲ್ಲ, ಆ ಥರದ ಘನತರವಾದಂತಹ ಗಾಢವಾದಂತಹ ಕತ್ತಲಿನಿಂದ ಕೂಡಿಕೊಂಡಂತಹ ಈ ಸಂಸಾರದ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ. ಹಿಂದು ಮುಂದೆ ಯಾರು ಗೊತ್ತಿಲ್ಲ. ಗೊತ್ತಿರುವವರು ಕ್ಷಣಕಾಲದಲ್ಲಿ ಜೊತೆಯಲ್ಲಿರ್ತಾರೆ, ನಂತರದಲ್ಲಿ ನಮ್ಮಿಂದ ವಿಯುಕ್ತರಾಗಿ ಬಿಡ್ತಾರೆ. ಇಂತಹ ಅರಣ್ಯದಲ್ಲಿ ಮತ್ಯಾರು ರಕ್ಷಕರಿಲ್ಲದೆ ಎಲ್ಲರೂ ಸುತ್ತಮುತ್ತಲೂ ಇರುವವರು ಪ್ರತಿಯೊಬ್ಬರು ತಂದೆಯಿಂದ ಹಿಡಿದುಕೊಂಡು ಪ್ರತಿಯೊಬ್ಬರೂ ಶತ್ರುಗಳೇ ಆಗಿದ್ರು. ಅಂತಹ ಪ್ರಹ್ಲಾದನಿಗೆ ರಕ್ಷಕನಾಗಿ ನೀನಿದ್ಯಲ್ಲ ಪರಮಾತ್ಮ, ನರಸಿಂಹ ರೂಪಿಯಾಗಿ ಬಂದು ರಕ್ಷಕನಾಗಿ ನೀನು ಅವನನ್ನ ಕಾಪಾಡಿದೆಯಲ್ಲ. ಅಂತಹ ನೀನು ಈ ಸಂಸಾರದ ಘೋರವಾದ ಅರಣ್ಯದಲ್ಲಿ ನಾನಾ ವಿಧವಾದ ಆಪತ್ತುಗಳಲ್ಲಿ ಸಿಲುಕಿರುವಂತಹ, ಪ್ರಯಾಣದ ಸಂದರ್ಭದಲ್ಲಿ ಘೋರವಾದ ಅರಣ್ಯಗಳನ್ನು ದಾಟಿಕೊಂಡು ಹೋಗುವ ಸಂದರ್ಭದಲ್ಲಿ ಪರಮಾತ್ಮನೇ ನೀನು ನಮಗೆ ರಕ್ಷಕನಾಗಿರು. ದುರ್ಗೇಶು ಅಟವ್ಯಾಧಿ ಮುಖಾದಿಷು ಪ್ರಭು, ಅತ್ಯಂತ ದುರ್ಗಮವಾದಂತಹ ಅರಣ್ಯ, ರಣಭೂಮಿ, ಈ ಮುಂತಾದ ಅನೇಕ ಸ್ಥಳಗಳಲ್ಲಿ ಪಾಯಾತ ನೃಸಿಂಹ ಅಸುರ ಯೂಥಪ ಅರಿಹಿ. ಅಸುರ ಯೂಥಪ, ಅಸುರರ ಸಮುದಾಯಕ್ಕೆ ಒಡೆಯನಾದವನು ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವನ್ನೇ ಸಂಹಾರ ಮಾಡಿ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದಂತಹ ನೃಸಿಂಹ, ನರಸಿಂಹ ರೂಪಿಯಾದಂತಹ ಪರಮಾತ್ಮ ನೀನು ನಮ್ಮನ್ನ ರಕ್ಷಣೆ ಮಾಡು. ಯಾಕೆ? ನರಸಿಂಹದೇವರು ಬಂದು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಯುದ್ಧ ಮಾಡ್ಬೇಕಾಗಿಲ್ಲ. ನರಸಿಂಹದೇವರ ಒಂದು ಗರ್ಜನೆ ಸಾಕು. ನರಸಿಂಹದೇವರ ಒಂದು ಗರ್ಜನೆಗೆ ಯಾವ ಯಾವ ಸ್ತ್ರೀಯರು ಅಂತಿದ್ದಾರೋ, ರಾಕ್ಷಸರ ಗರ್ಭಿಣಿ ಸ್ತ್ರೀಯರು ಅಂತ ಯಾರಿದ್ದಾರೋ, ಅಯೋಗ್ಯವಾದಂತಹ ಸ್ವಭಾವವುಳ್ಳಂತಹ ಸ್ತ್ರೀಯರು ಅಂತ ಯಾರಿದ್ದಾರೋ ಅವರು ಎಲ್ಲರೂ ಕೂಡ ಗರ್ಭವತಿಯರಾಗಿದ್ರು ಅಂತಂದ್ರೆ, ಗರ್ಭದಲ್ಲಿ ಅಯೋಗ್ಯವಾದಂತಹ ಸಂತಾನ ಹುಟ್ಟುತ್ತಾ ಇದೆ ಅಂತಾದರೆ ತತ್ಕ್ಷಣದಲ್ಲಿ ಗರ್ಭಪಾತವಾಗಿ ಹೋಗಿಬಿಡತ್ತೆ ನರಸಿಂಹದೇವರ ಗರ್ಜನೆಯನ್ನು ಕೇಳಿದರೆ. ಅಂತಹ ದೈತ್ಯ ಸ್ತ್ರೀಯರಿಗೆ ಗರ್ಭಪಾತ ಉಂಟಾಗಿ ಹೋಯಿತು ನರಸಿಂಹದೇವರ ಗರ್ಜನೆಯನ್ನು ಕೇಳಿ. ಅಂತಹ ಗರ್ಜನೆಯುಳ್ಳಂತಹ ನರಸಿಂಹದೇವರು ಇಂತಹ ಘೋರವಾದ ಸಂಕಟದಲ್ಲಿ ನಮಗೆ ರಕ್ಷಕರಾಗಿರ್ಲಿ. ನಾವೆಲ್ಲ ರಾಕ್ಷಸರ ವಿರುದ್ಧ ಸೋತು ಹೋಗಿ ಬಿಟ್ಟಿದ್ದೇವೆ. ಪರಮಾತ್ಮ ಘೋರವಾದ ಅರಣ್ಯದಲ್ಲಿ ಯಾರೂ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಏಕಾಕಿಗಳಾಗಿ ಯುದ್ಧವನ್ನು ಮಾಡಬೇಕಾಗಿರುತ್ತೆ. ಆ ರಣಾಂಗಣದಲ್ಲಿ ನೀನು ನರಸಿಂಹ ರೂಪಿಯಾಗಿ ನಮ್ಮ ಜೊತೆಯಲ್ಲಿ ಬಂದು ನಮ್ಮೆಲ್ಲರಿಗೆ ಪಾಲಕನಾಗಿರು ಅಂತ ಇಂದ್ರದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದುರ್ಗೇಶ್ವಟವ್ಯಾಧಿ ಮುಖಾದಿಷು ಪ್ರಭು
ಪಾಯಾನ್ ನೃಸಿಂಹೋ ಸುರಯೂಥ ಪಾರಿಹಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುಃ ನ್ಯಪತಂಶ್ಚ ಗರ್ಭಾಃ. ಯಸ್ಯ ಮಹಾಟ್ಟಹಾಸಂ ವಿಮುಂಚತಃ, ಆ ಮಹಾಟ್ಟಹಾಸವನ್ನ ಜೋರಾದ ಘರ್ಜನೆಯನ್ನ ನರಸಿಂಹದೇವರು ಮಾಡಿದರೆ ಸಾಕು. ದಿಶೋ ವಿನೇದುಹು, ದಿಕ್ಕು ದಿಕ್ಕುಗಳಲ್ಲೂ ಕೂಡ ಆ ಘರ್ಜನೆ ಪ್ರತಿಧ್ವನಿಸಿ ನ್ಯಪತಂಶ್ಚ ಗರ್ಭಾಹ, ದೈತ್ಯ ಸ್ತ್ರೀಯರಿಗೆಲ್ಲರಿಗೂ ಕೂಡ ಗರ್ಭಪಾತವಾಗಿ ಹೋಯಿತು. ಆ ಗರ್ಭ ಉಳಿಯೋದೇ ಇಲ್ಲ. ಅಂತಹ ಗರ್ಭದಲ್ಲಿ ದುಷ್ಟರ ಸಂತಾನ ಇದ್ರೂ ಅದೆಲ್ಲ ನಾಶವಾಗಿ ಹೋಗತ್ತೆ ಅಂತಾದರೆ, ನನ್ನ ಶತ್ರುಗಳ ಎದುರುಗಡೆಯಲ್ಲಿ ಬಂದವರು ನಿನ್ನ ಸಹಕಾರ ಇತ್ತು ಅಂತಂದ್ರೆ ಉಳಿತಾರೇನೋ? ಕೃಷ್ಣ, ನೀನು ನನಗೆ ನರಸಿಂಹ ರೂಪದಿಂದಾಗಿ ಈ ಸ್ಥಳಗಳಲ್ಲಿ ರಕ್ಷಕನಾಗಿರು ಅಂತ ಕೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಅರಣ್ಯ ಭೂಮಿಯಲ್ಲಿ ರಣಾಂಗಣದಲ್ಲಿ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ನೀನು ರಕ್ಷಕನಾಗಿರ್ತಿ. ಅದರಲ್ಲೂ ಕೂಡ ಭೂಮಿಯಲ್ಲಿ ಯಾವುದೋ ಒಂದು ಪ್ರಯಾಣ ಮಾಡ್ತಾ ಇರ್ತೇನೆ, ಪ್ರಯಾಣವನ್ನು ಮಾಡುವ ಸಂದರ್ಭದಲ್ಲಿ ದಾರಿ ತಪ್ಪಿ ಹೋಗಿಬಿಟ್ರೆ, ಯಾವುದೋ ಊರಿಗೆ ಹೋಗಬೇಕಾದಂತ ನನಗೆ ರಸ್ತೆಗಳು ಆ ಕಡೆ ಈ ಕಡೆಯಲ್ಲಿ ಹೋಗಿಬಿಟ್ರೆ ಏನ್ ಮಾಡೋದು? 100 ಕಿಲೋಮೀಟರ್ ಗಟ್ಲೆ ದಾರಿಯನ್ನು ತಪ್ಪಿಸಿಕೊಂಡು ಹೋಗಿಬಿಟ್ರೆ. ಅಷ್ಟೇ ಅಲ್ಲ, ಈ ಸಂಸಾರದ ದಾರಿಯಲ್ಲಿ ಸಂಚಾರ ಮಾಡುವಾಗ ಸಾಧನೆಯ ಮಾರ್ಗವನ್ನು ಬಿಟ್ಟು ಮತ್ತೆ ಈ ಬಂಧಕವಾದ ಸಂಸಾರದ ದಾರಿಯಲ್ಲೇ ಸಾಕ್ತಾ ಇರ್ತೇವೆ. ನಮಗೆ ದಾರಿ ತಪ್ಪಿ ಹೋಗಿದೆ, ಆದರೆ ಚೆನ್ನಾಗಿ ರೋಡ್ ಇದೆ ಅಂತ ಅಂದುಕೊಂಡು ಹೋಗ್ತಾ ಇರ್ತೇವೆ ಅಷ್ಟೇ. ನಮ್ಮೂರಿಗೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಳ್ಳೆ ರೋಡ್ ಇದೆ, ಹೋಗ್ತಾ ಇದೆ, ನಮ್ಮ ವಾಹನ ಹೋಗ್ಲಿ ಅಂತ ಬಿಟ್ಟು ಬಿಟ್ರೆ ಹೇಗೆ ಹೋಗ್ತಾ ಹೋಗ್ತೇವೋ ಹಾಗೆ ನಾವೆಲ್ಲರೂ ಕೂಡ ಈ ಸಂಸಾರದ ದಾರಿಯಲ್ಲಿ ಸಾಕ್ತಾ ಇದ್ದೇವೆ. ನಮ್ಮ ದಾರಿ ಸರಿಯೋ ತಪ್ಪೋ ಗೊತ್ತಿಲ್ಲ. ತಪ್ಪಾದ ದಾರಿಯಲ್ಲಿ ನಡೀತಾ ಇದ್ರೆ ಸರಿಯಾದ ದಾರಿಗೆ ನಮ್ಮನ್ನ ತಲುಪುವ ಹಾಗೆ ಮಾಡು. ಅಷ್ಟೇ ಅಲ್ಲ, ಮಾರ್ಗದ ಮಧ್ಯದಲ್ಲಿ ಏನಾದ್ರೂ ಆಪತ್ತುಗಳು ಬಂದು ಭೂಮಿಯನ್ನು ಯಾರಾದ್ರೂ ಹಿರಣ್ಯ ಅಕ್ಷ ಅಂತ ನಾವು ಕರಿತೇವೆ ದೈತ್ಯನನ್ನ. ನಾವು ಬರೀ ಹಿರಣ್ಯಾಕ್ಷರೇ. ಹಿರಣ್ಯ ಅಂದ್ರೆ ಸಂಪತ್ತು. ಸಂಪತ್ತಿನಲ್ಲಿಯೇ ನಮಗೆ ಅಕ್ಷ ಇದೆ. ಕಣ್ಣು, ಅಕ್ಷ ಅಂತಂದ್ರೆ ಕಣ್ಣು. ಸಂಪತ್ತಿನಲ್ಲಿಯೇ ಅಕ್ಷ ಇದೆ ನಮಗೆ. ಆ ಸಂಪತ್ತಿನಲ್ಲಿರುವ ಅಕ್ಷವನ್ನು ದೂರ ಸರಿಸು. ಹಿರಣ್ಯ ಕಶಿಪು ಮತ್ತು ಹಿರಣ್ಯಾಕ್ಷ, ಇದರಲ್ಲಿ ಹಿರಣ್ಯಾಕ್ಷ ಅಂದ್ರೆ ಬರೀ ದುಷ್ಟವನ್ನ ಕೆಲಸವನ್ನು ಮಾಡುವುದು, ಭೂಮಿಯನ್ನ ಸಮುದ್ರದ ಆಳದಲ್ಲಿ ಹೂತಿಡುವವನು. ನಾವೆಲ್ಲ ಬರೀ ಸಂಪತ್ತಿನಲ್ಲಿಯೇ ಕಣ್ಣುಳ್ಳವರಾಗಿ ಯಾವುದು ಸರಿಯಾದ ದಾರಿ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಪೊರೆಯ ಹಾಗೆ ಅದು ಆವರಕವಾಗಿದೆ. ಆ ಪೊರೆಯನ್ನ ಸರಿಸಿ ಸರಿಯಾದ ದಾರಿಯನ್ನು ನಮಗೆ ತೋರಿಸು. ಯಾಕೆ ಅಂತಂದ್ರೆ ಗೋಧಿಯೇವಿಯನ್ನ ಎತ್ತಿ ಹಿರಣ್ಯಾಕ್ಷನನ್ನ ಸೆದೆಬೆಳೆದು ಈ ಭೂತಾಯಿಯನ್ನ ರಕ್ಷಣೆ ಮಾಡಿದಂಥವನು ನೀನು. ಭೂಮಿಯನ್ನೇ ರಕ್ಷಣೆ ಮಾಡಿದಂಥ ನಿನಗೆ ಭೂಮಿಯಲ್ಲಿ ಬರುವಂತಹ ನ್ಯಾವಿಗೇಷನ್ ಅನ್ನ, ಆ ದಾರಿಯನ್ನು ತೋರಿಸ್ಲಿಕ್ಕೆ ನ್ಯಾವಿಗೇಟರ್ ಆಗ್ ನೀನು. ನಮಗೆ ಆ ದಾರಿಯನ್ನ ತೋರಿಸುವವನಾಗು ಅಂತ ಆ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಕ್ಷತ್ವಸೌ ಮಾಧ್ವನಿ ಯಜ್ಞ ಕಲ್ಪ ತ್ವದಂಶ್ರಯೋನ್ನೀತಧರೋ ವರಾಹ. ವರಾಹ ರೂಪಿಯಾದಂತಹ ಪರಮಾತ್ಮ ತನ್ನ ಕೋರೆ ದಾಡಿಗಳಿಂದಾಗಿ ಆ ಭೂಮಿಯನ್ನ ಎತ್ತಿ ರಕ್ಷಣೆ ಮಾಡಿದ್ದಾನೆ, ಇಡೀ ಧರಾದೇವಿಯನ್ನ. ಅಂತಹ ನೀನು ಅಧ್ವನಿ, ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇನೆ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಅಂತಾದ್ರೆ ದಾರಿಯನ್ನ ತಪ್ಪದೇ ಇರುವ ಹಾಗೆ ಮಾಡು. ತಪ್ಪಾದ ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ಅಂತಂದ್ರೆ ಆ ತಪ್ಪು ದಾರಿಯಿಂದ ಬಿಡಿಸಿ ಸರಿದಾರಿಗೆ ತರುವಂತಹ ಜವಾಬ್ದಾರಿ ನಿನ್ನದು. ಪರಮಾತ್ಮ ನನ್ನನ್ನ ರಕ್ಷಿಸು. ಪರ್ವತಗಳಲ್ಲಿ, ಗಿರಿ ಶಿಖರಗಳಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ಯಾರ ರಕ್ಷಣೆ ಮಾಡಬೇಕು? ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಅವ್ರಿಗೆಲ್ಲ ನಮ್ಮ ಹಂಪಿ ಸಮೀಪದಲ್ಲಿರುವಂತಹ ಪರ್ವತಗಳು, ಕೋಟೆ ಕೊತ್ತಲಗಳು ಇಲ್ಲೆಲ್ಲ ಸಂಚಾರ ಮಾಡಿ ಅಭ್ಯಾಸ ಇದೆ ರಾಮಲಕ್ಷ್ಮಣರಿಗೆ. ಇಂತಹ ಅಭ್ಯಾಸ ಇರುವಂತಹ ರಾಮಲಕ್ಷ್ಮಣರೇ ಯಾವ್ದಾದ್ರೂ ಪರ್ವತದಲ್ಲಿ, ಗವಿಗಳಲ್ಲಿ, ಕಲ್ಲಿನ ಶಿಖರಗಳಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ ಅಂತಾದರೆ ಆ ಸ್ಥಳದಲ್ಲಿ ಶಸ್ತ್ರಸಜ್ಜಿತರಾದಂತಹ ಬಂದು ನೀವು ನಮಗೆ ರಕ್ಷಣೆಯನ್ನು ಕೊಡಿ. ಅದಕ್ಕೆ ನಾವೆಲ್ಲಾದ್ರೂ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೋ ರಾಮಲಕ್ಷ್ಮಣೋ. ಮುಂದುಗಡೆಯಲ್ಲಿ ನರಸಿಂಹದೇವರು, ಹಿಂದುಗಡೆಯಲ್ಲಿ ಕೃಷ್ಣ, ಎಡಬಲದಲ್ಲಿ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಬಂದು ನಮಗೆ ರಕ್ಷಕರಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡೇ ಪ್ರಯಾಣವನ್ನು ಮಾಡ್ತೇವೆ. ಆ ರೀತಿಯಾಗಿ ಈ ಪರ್ವತ ಶಿಖರಗಳಲ್ಲಿ,
ಪರಶುರಾಮ ದೇವರು ಪ್ರವಾಸ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ನಮಗೆ ನಿರಂತರವಾಗಿ ರಕ್ಷಕರಾಗಿರ್ಲಿ. ನಾರಾಯಣ ಎಲ್ಲ ಪ್ರಮಾದಗಳು, ಆಪತ್ತುಗಳು, ಎಷ್ಟೆಷ್ಟು ಪ್ರಮಾದ ಅಂತಿರತ್ತೆ. ಪ್ರಮಾದ ಅಂತಂದ್ರೆ ಭಗವಂತನ ವಿಸ್ಮರಣೆ. ಜೀವನದಲ್ಲಿ ದೊಡ್ಡ ಪ್ರಮಾದ ಅಂತಂದ್ರೆ ಇದುವೇ ದೊಡ್ಡ ಪ್ರಮಾದ. ಎಲ್ಲ ಕಡೆಯಲ್ಲಿದ್ದು ನಮ್ಮನ್ನು ಈ ರೀತಿಯಾದ ಆಪತ್ತುಗಳಿಂದ ರಕ್ಷಣೆ ಮಾಡುವಂತಹ ಪರಮಾತ್ಮನನ್ನು ಮರೆತು ಬಿಡ್ತೇವಲ್ಲ, ಇದು ದೊಡ್ಡ ಪ್ರಮಾದ. ಇಂತಹ ಪ್ರಮಾದದಿಂದ ಮತ್ತು ಉನ್ಮಾದ, ಮಾಡಬಾರದ ಕೆಲಸಗಳನ್ನ ಮಾಡಿದರೆ ಉನ್ಮಾದ. ಯಾವುದನ್ನ ತಿಳಿಯಲೇಬೇಕೋ, ಯಾವುದನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕೋ ಅದನ್ನ ಮರೆತು ಬಿಟ್ರೆ ಅದನ್ನೇ ಪ್ರಮಾದ. ವಿಪದ್ವಿಸ್ಮರಣಂ ವಿಷ್ಣೋಹೋ ಸಂಪನ್ನಾರಾಯಣ ಸ್ಮೃತಿ ಅಂತ ಈ ವಾಕ್ಯದಲ್ಲೂ ಕೂಡ ದೊಡ್ಡ ಆಪತ್ತು, ಪ್ರಮಾದ ಯಾವುದು ಅಂತಂದ್ರೆ ಭಗವಂತನ ವಿಸ್ಮರಣೆ. ಭಗವಂತನ ವಿಸ್ಮರಣೆ ದೊಡ್ಡ ಅನರ್ಥ ಇದು. ಈ ಅನರ್ಥದಿಂದ ನಮ್ಮನ್ನ ರಕ್ಷಣೆ ಮಾಡು. ಮಾಂ ಉಗ್ರಧನ್ವಾ ಅಖಿಲ ಪ್ರಮಾದಾತ್ ನಾರಾಯಣ ಪಾತು ನರಶ್ಚ ಹಾಸಾತ್. ಧನುರ್ಧಾರಿಯಾದಂತಹ ನಾರಾಯಣ ರೂಪಿಯಾದ ಪರಮಾತ್ಮ, ನಾನು ಎಂತಹ ಸಂದರ್ಭದಲ್ಲಿ ನಿನ್ನನ್ನು ಮರೆತರೂ ತತ್ಕ್ಷಣದಲ್ಲಿ ನಿನ್ನ ನಾಮಸ್ಮರಣೆಯ ಅನುಸಂಧಾನವನ್ನು ತಂದುಕೊಟ್ಟು ನೀನು ನನ್ನ ಜೊತೆಯಲ್ಲಿದ್ದಿ ಅನ್ನೋ ಭಾವನೆಯನ್ನು ಜಾಗೃತಗೊಳಿಸಿ ನನ್ನನ್ನು ರಕ್ಷಣೆ ಮಾಡು. ನರಶ್ಚ ಹಾಸಾತ್, ನರಾಂತರ್ಗತನಾದ ಪರಮಾತ್ಮ, ನರನಾರಾಯಣರು ಅಂತ ಕರೀತಾರೆ. ನರ ಶೇಷನ ಅವತಾರ. ಆ ನರನಲ್ಲಿ ಅಂತರ್ಯಾಮಿಯಾದಂತಹ ನಿಯಾಮಕನಾದಂತಹ ಭಗವಂತ ಉನ್ಮಾದ, ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಆ ಕೆಟ್ಟ ಕೆಲಸಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ಲಿ. ದತ್ತಸ್ವಯೋಗಾದಥ ಯೋಗನಾಥ ಪಾಯಾದ್ ಗುಣೇಶ ಕಪಿಲಃ ಕರ್ಮ ಬಂಧಾತ್. ಯೋಗ ಮಾರ್ಗದಿಂದ ಭ್ರಷ್ಟರಾಗಿ, ಯೋಗ ಮಾರ್ಗ ಅಂತಂದ್ರೆ ಜ್ಞಾನ, ಭಗವದ್ವಿಷಯಕವಾದಂತಹ ಮತಿಯನ್ನಿಟ್ಟುಕೊಂಡು ಜ್ಞಾನವನ್ನು ತಂದುಕೊಂಡು ಶುದ್ಧವಾದ ಜೀವನವನ್ನು ನಡೆಸಬೇಕು ಅಂತ ಅಂದುಕೊಂಡಿರ್ತೇವೆ. ಆದ್ರೆ ಆ ಮಾರ್ಗದಿಂದ ವಿಭ್ರಂಶಿತರಾಗಿ ಯಾವ್ಯಾವುದೋ ರೀತಿಯಾಗಿ ಅಸಭ್ಯವಾದ ಜೀವನವನ್ನು ನಡೆಸುವಂತಹ ನಮ್ಮನ್ನ ಯೋಗಾಭ್ಯಾಸವನ್ನ ಜಗತ್ತಿಗೆ ಶಿಕ್ಷಣ ಕೊಟ್ಟಂತಹ ದತ್ತಾತ್ರೇಯ ರೂಪಿಯಾದ ಪರಮಾತ್ಮ, ಕಾರ್ತವೀರ್ಯಾರ್ಜುನ ಅಂತ ಯಾರನ್ನು ಕರಿತೇವೋ, ರಾಜ ಬಾಹು ಸಹಸ್ರಪಾತ್, ಯಾವ ಕಾರ್ತವೀರ್ಯಾರ್ಜುನನ ಸ್ಮರಣೆಯಿಂದಾಗಿ ಕಳೆದ ಎಲ್ಲ ವಸ್ತುಗಳು ಕೂಡ ಅನಾಯಾಸವಾಗಿ ಸಿಕ್ಕಿಬಿಡತ್ತೆ ಅಂತ ಹೇಳ್ತಾರ. ಅಂತಹ ಕಾರ್ತವೀರ್ಯಾರ್ಜುನನಿಗೆ ಯೋಗ ಮಾರ್ಗವನ್ನು ಉಪದೇಶ ಕೊಟ್ಟಂತಹ ಪರಮಾತ್ಮನ ರೂಪ ದತ್ತಾತ್ರೇಯ ರೂಪ. ಅಂತಹ ದತ್ತಾತ್ರೇಯ ರೂಪನಾದಂತಹ ಪರಮಾತ್ಮ ಯೋಗ ಭ್ರಷ್ಟನಾಗದಿರುವಂತೆ ನನ್ನನ್ನ ರಕ್ಷಣೆ ಮಾಡಲಿ. ಪಾಯಾದ್ ಗುಣೇಶ ಕಪಿಲಃ ಕರ್ಮ ಬಂಧಾತ್. ಕಪಿಲ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ, ಕರ್ದಮ ಮತ್ತು ದೇವಹೂತಿ, ಕರ್ದಮ ಪ್ರಜಾಪತಿ, ದೇವಹೂತಿ ಇವರಿಬ್ಬರ ಮಗನಾಗಿ ಹುಟ್ಟಿ ತನ್ನ ತಾಯಿಗೆ ಬಂದಂತಹ ಸಂಶಯಗಳನ್ನು ನಿವಾರಣೆ ಮಾಡಿ ಅವಳ ಕರ್ಮ ಬಂಧದಿಂದಾಗಿ ಮುಕ್ತನನ್ನಾಗಿ ಮಾಡಿ ಅವಳನ್ನ ಮೋಕ್ಷ ಮಾರ್ಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಆ ರೀತಿಯಾಗಿ ನಮ್ಮನ್ನು ಕೂಡ ತ್ರಿಗುಣ ಬಂಧನದಿಂದಾಗಿ ಮುಕ್ತರನ್ನಾಗಿ ಮಾಡಿ, ಯಾವ ಈ ಕರ್ಮದ ಪಾಶಗಳಿಗೆ ಒಳಗಾಗಿ ನಿರಂತರವಾಗಿ ಈ ಸಂಸಾರದ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೋ ಅಂತಹ ಸಂಸಾರದ ಜಂಜಾಟದಿಂದ ನಮ್ಮನ್ನ ರಕ್ಷಣೆ ಮಾಡು ಅಂತ ಕಪಿಲ ರೂಪಿಯಾದ ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮಾಮುಗ್ರಧನ್ವಾ ಅಖಿಲ ಪ್ರಮಾದಾತ್ ನಾರಾಯಣ ಪಾತು ನರಶ್ಚ ಹಾಸಾತ್. ದತ್ತಸ್ತ್ವಯೋಗಾದಥ ಯೋಗನಾಥ ಪಾಯಾದ್ ಗುಣೇಶ ಕಪಿಲಃ ಕರ್ಮ ಬಂಧಾತ್. ಕರ್ಮಬಂಧನದಿಂದಾಗಿ ಕಪಿಲ, ಯೋಗ ಮಾರ್ಗದಿಂದ ದೂರರಾದಂತಹ ನಮ್ಮನ್ನ ದತ್ತಾತ್ರೇಯ, ಭಗವಂತನ ವಿಸ್ಮರಣೆಯನ್ನು ಹೊಂದಿದ ನಮಗೆ ಸ್ಮರಣೆಯನ್ನು ತಂದುಕೊಡುವಂತ ನಾರಾಯಣನನ್ನ, ನರನ ಅಂತರ್ಯಾಮಿಯಾದಂತಹ ಪರಮಾತ್ಮ ತಪ್ಪು ದಾರಿಯಲ್ಲಿ ತುಳಿಯುವಂತಹ ನಮ್ಮನ್ನ ಸರಿದಾರಿಗೆ ತರಲಿ ಅಂತ ಇಷ್ಟು ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಶ್ಲೋಕಗಳಿಂದ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಇಂದ್ರ ತನ್ನ ಸಾಮರ್ಥ್ಯವನ್ನ ಬೆಳೆಸಿಕೊಂಡು ರಾಕ್ಷಸರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಇಂತಹ ನಾರಾಯಣ ವರ್ಮದ ಸಾಮರ್ಥ್ಯವನ್ನ ಪಡೆದಂತಹ ವ್ಯಕ್ತಿಯ ಮರಣಾನಂತರದಲ್ಲೂ ಎಂತಹ ಆ ವ್ಯಕ್ತಿಗೆ ಸಾಮರ್ಥ್ಯ ಇರುತ್ತೆ ಅನ್ನುವ ಚಿಕ್ಕ ಕಥೆಯನ್ನು ಕೂಡ ಹೇಳುವವರಿದ್ದಾರೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ
ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.